ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ತಂದೆ ತಾಯಿಗಳು ಮಕ್ಕಳನ್ನ ಶಾಲಾ ವಾಹನದಲ್ಲಿ ಕಳಿಸಿ ನೆಮ್ಮದಿಯಾಗಿರ್ತಾರೆ. ಸಂಜೆ ಸೇಫ್ ಆಗಿ ಬಂದ್ರೆ ಸಾಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಶಾಲೆಯ ವಾಹನಗಳನ್ನ ಓಡಿಸುವಂತಹ ಚಾಲಕರು ಎಷ್ಟು ಕಟ್ಟುನಿಟ್ಟಾಗಿರ್ಬೇಕು ಹೇಳಿ. ಆದರೆ ಇಲ್ಲಿ ನಡೀತಾ ಇರೋ ಕಥೆನೇ ಬೇರೆ. ಅದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ. ಮದ್ಯಪಾನ ಮಾಡಿ ಶಾಲಾ ವಾಹನವನ್ನ ಚಾಲನೆ ಮಾಡಿದ್ದಾರೆ. 36 ಮಂದಿ ಚಾಲಕರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ಪೋಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಲಾ ಬಸ್ಗಳಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳ ಸುರಕ್ಷತಾ ಹಿತದೃಷ್ಟಿಯಿಂದ ಅಕ್ಟೋಬರ್ 24ರಂದು ನಗರದ ಸಂಚಾರ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದು ಒಟ್ಟು 5881 ಶಾಲಾ ವಾಹನಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇಲ್ಲಿ ಅಚ್ಚರಿಯ ಸಂಗತಿಯೊಂದು ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮದ್ಯಪಾನವನ್ನು ಮಾಡಿ ಶಾಲಾ ಬಸ್ಗಳನ್ನ ಚಾಲನೆ ಮಾಡುವ ಚಾಲಕರಿಗೆ ನಗರದ ಸಂಚಾರ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಶಾಲಾ ಬಸ್ಗಳಲ್ಲಿ ಪ್ರಯಾಣಿಸುವ ವಿದ್ಯಾರ್ಥಿಗಳ ಸುರಕ್ಷತಾ ಹಿತದೃಷ್ಟಿಯಿಂದ 24ರಂದು ನಗರದ ಸಂಚಾರ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ರು. ಅದರಲ್ಲಿ 5881 ಶಾಲಾ ವಾಹನಗಳನ್ನ, ಸ್ಕೂಲ್ ಬಸ್ಗಳನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ 36 ಮಂದಿ ಡ್ರೈವರ್ಗಳು ಡ್ರಿಂಕ್ಸ್ ಮಾಡಿಕೊಂಡು ಅಂದ್ರೆ ಮದ್ಯಪಾನವನ್ನ ಮಾಡಿರೋದು ಪತ್ತೆ ಆಗ್ಬಿಟ್ಟಿದೆ. ಅದು ಕೂಡ ಸ್ಕೂಲ್ ಡ್ರಾಪ್ ಮಾಡುವಂತಹ ಸಂದರ್ಭದಲ್ಲಿ, ಸ್ಕೂಲ್ ಮಕ್ಕಳನ್ನ ಅವರವರ ಮನೆಗೆ ತಲುಪಿಸುವಂತಹ ಸಂದರ್ಭದಲ್ಲಿ ಅಥವಾ ಸ್ಕೂಲಿಗೆ ಮಕ್ಕಳನ್ನ ತಲುಪಿಸುವಂತಹ ಸಂದರ್ಭದಲ್ಲಿ ಡ್ರೈವರ್ಗಳು ಡ್ರಿಂಕ್ಸ್ ಮಾಡಿರುವಂತಹ ಆಘಾತಕಾರಿ ವಿಚಾರ ಗೊತ್ತಾಗಿದೆ. ಈ ಬೆಳವಣಿಗೆಗೆ ಪೋಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಕಳಿಸೋದು ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಪೋಷಕರ ಸಂಘದ ಬೆಂಗಳೂರು ಪೂರ್ವ ಕಾರಿಡಾರ್ನ ಸಂಯೋಜಕಿ ಮೇನಕಾ ರೆಡ್ಡಿ ಅವರು ಮಾತನಾಡಿ, 36 ಮಂದಿ ಚಾಲಕರ ಪೈಕಿ 9 ಮಂದಿ ಬೆಳ್ಳಂದೂರು ಮತ್ತು ದೊಮ್ಮನೂರಿನ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರುವವರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ವೆಂಚರ್ ಅಕಾಡೆಮಿಯ ಹಣಕಾಸು ಮತ್ತು ಆಡಳಿತ ವಿಭಾಗದ ಮುಖ್ಯಸ್ಥೆ ವರ್ಷಾ ಸಕ್ಸೇನಾ ಅವರು ಮಾತನಾಡಿ, ನಮ್ಮ ಶಾಲೆಯು ಪ್ರತಿ ವಾಹನದ ಚಾಲಕನನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುತ್ತೆ. ಮದ್ಯದ ಅಮಲಿನಲ್ಲಿದ್ರೆ ಕೂಡಲೇ ವಜಾಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕ ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಮಾತನಾಡಿ, ಖಾಸಗಿ ವಾಹನ ಚಾಲಕರು ಸ್ವತಂತ್ರರಾಗಿದ್ದು ಶಾಲಾ ನಿಯಮಗಳಿಂದ ಹೊರತಾಗಿರ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನು ಪೋಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎನ್ ಯೋಗಾನಂದ ಅವರು ಮಾತನಾಡಿ, 2015ರ ಆದೇಶದಲ್ಲಿ ಶಾಲಾ ಸಿಬ್ಬಂದಿಯ ಪೊಲೀಸ್ ಪರಿಶೀಲನೆಯನ್ನ ಕಡ್ಡಾಯಗೊಳಿಸಲಾಗಿತ್ತು. ಆದರೆ ಇದನ್ನ ನಿರ್ಲಕ್ಷಿಸಲಾಗ್ತಾ ಇದೆ. ಈ ಆದೇಶವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಾರೆ. ಅನಾಹುತ ತಪ್ಪಿಸಬಹುದು ಅಂತ ಹೇಳಿದ್ದಾರೆ. ಕಾರ್ಯಾಚರಣೆ ವೇಳೆ ಮದ್ಯದ ಅಮಲಿನಲ್ಲಿ ಇರೋದು ಪಾಸಿಟಿವ್ ಬಂದ್ರೆ ಶಾಲಾ ಆಡಳಿತ ಮಂಡಳಿಗೆ ನೋಟಿಸ್ ಜಾರಿಗೊಳಿಸಲಾಗುತ್ತೆ ಅಂತ ಡಿಸಿಪಿ ಸಂಚಾರ ಪೂರ್ವ ಅನೂಪ್ ಶೆಟ್ಟಿ ಹೇಳಿದ್ದಾರೆ. ಕರ್ನಾಟಕ ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಮಾತನಾಡಿ, ಖಾಸಗಿ ವಾಹನ ಚಾಲಕರು ಸ್ವತಂತ್ರರಾಗಿದ್ದು ಶಾಲಾ ನಿಯಮಗಳಿಂದ ಹೊರತಾಗಿರ್ತಾರೆ ಅಂತ ತಿಳಿಸಿದ್ದಾರೆ. ಪೋಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಒಟ್ಟಾರೆ ಸ್ಕೂಲ್ ಬಸ್ ಅನ್ನ ಓಡಿಸುವಂತಹ ಡ್ರೈವರ್ಗಳು ಇಂಥ ದುರ್ನಡತೆಗೆ ಒಳಗಾಗದಿರಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.